ನಮಸ್ಕಾರ ಸ್ನೇಹಿತರೆ, ಸಂತು ಇನ್ಫೋನೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತಂದ್ರೆ HSRP ನಂಬರ್ ಪ್ಲೇಟ್ನ ಯಾವ ರೀತಿಯಾಗಿ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಅಂತಂದ್ಬಿಟ್ಟು. ಓಕೆ, ಆ HSRP ನಂಬರ್ ಪ್ಲೇಟ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ. ಇದು ಎಲ್ಲ ಟೂ ವೀಲರ್ ಆಗಲಿ, ಕಾರ್ ಆಗಲಿ, ಬಸ್ ಆಗಲಿ, ಟ್ರಕ್ ಆಗಲಿ, ಅವು ಪ್ರತಿಯೊಂದಕ್ಕೂ ಕಂಪಲ್ಸರಿ ಅಳವಡಿಕೆ ಮಾಡಲಾಗಬೇಕಾಗಿರುವಂತಹ ಗೌರ್ಮೆಂಟ್ ಕಡೆಯಿಂದ ಆಲ್ರೆಡಿ ಏನೋ ರೂಲ್ ಕಂಪಲ್ಸರಿ ರೂಲ್ ಆಗಿದೆ. ಸೊ ಜೂನ್ 5ರವರೆಗೆ ಇದರದ್ದು ಲಾಸ್ಟ್ ಡೇಟ್ ಇದೆ. ಮತ್ತೆ ಆಲ್ರೆಡಿ ಸರ್ಕಾರ ಕಡೆಯಿಂದ ಅಪ್ಡೇಷನ್ ಬಂದಿರೋ ಪ್ರಕಾರ ಇದರ ಡೇಟ್ ಎಕ್ಸ್ಟೆಂಡ್ ಆಗಲ್ಲ. ಏನಕ್ಕಂದ್ರೆ ಫೆಬ್ರವರಿ ಲಾಸ್ಟ್ ಡೇಟ್ ಇತ್ತು, ಫೆಬ್ರವರಿ 28, ಬಟ್ ಅದನ್ನ ಎಕ್ಸ್ಟೆಂಡ್ ಮಾಡಿಬಿಟ್ಟು ಜೂನ್ 5ರವರೆಗೆ ಅಂತ ಕೊಟ್ಟಿದ್ರು. ಮತ್ತೆ ತುಂಬಾ ಲಕ್ಷಾಂತರ ಜನರು ಅಂದ್ರೆ ವೆಹಿಕಲ್ ಇರೋರು ಇನ್ನೂ ಅಪ್ಲೈ ಮಾಡಿಲ್ಲ. ಸೊ ಹಾಗಾಗಿ ಯಾರು ಅಪ್ಲೈ ಮಾಡಿಲ್ಲ, ಈಗ ಆದಷ್ಟು ಬೇಗ ತಾವೇ ನಿಮ್ಮ ಮೊಬೈಲ್ ಅಲ್ಲಿ ಆಗಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಆಗಲಿ ಅಪ್ಲೈ ಮಾಡ್ಕೋಬಹುದು. HSRP ಅಂತಂದ್ರೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಅಂತ ನಾವು ಕರಿತೀವಿ, ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಮೊದಲಿಗೆ ಸ್ನೇಹಿತರೆ, ಇಲ್ಲಿ ವೆಬ್ಸೈಟ್ ಕಾಣ್ತಾ ಇದೆಯಲ್ಲ, SIAM.in. ಓಕೆ, ಈ ವೆಬ್ಸೈಟ್ನ ನೀವು ಯಾವುದಾದ್ರೂ ಬ್ರೌಸರಲ್ಲಿ ಟೈಪ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಅಡ್ರೆಸ್ ಬಾರ್ ಅಲ್ಲಿ ನೀವು ಟೈಪ್ ಮಾಡ್ಬೋದು. ಮತ್ತೆ ಇಲ್ಲಿ ಬುಕ್ HSRP ಅಂತ ಏನು ಆಪ್ಷನ್ ಕಾಣ್ತಾ ಇದೆ ಅಲ್ವಾ ರೈಟ್ ಸೈಡ್ ಅಲ್ಲಿ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಇದೆ ಸ್ನೇಹಿತರೆ. ಆ ಬೇಸಿಕ್ ಡೀಟೇಲ್ಸ್ ನ ನೀವು ಎಂಟರ್ ಮಾಡಿ ಇಲ್ಲಿ. ಆಮೇಲೆ ಆ ಡೀಟೇಲ್ಸ್ ಎಂಟರ್ ಮಾಡಿ ಆದ ನಂತರ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ನಾ ಡೀಟೇಲ್ಸ್ ನ ಎಂಟರ್ ಮಾಡ್ತಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನೇಮು, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ಮತ್ತೆ ನಿಮ್ದು ವ್ಯಾಲಿಡ್ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್, ಸ್ಟೇಟ್ ಕರ್ನಾಟಕ, ಮತ್ತೆ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ನವರು ಅಂತ ಅಂದ್ಬಿಟ್ಟು ಡೀಟೇಲ್ಸ್ನ ಹಾಕಿ ಆದ ನಂತರ ಇಲ್ಲಿ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅಲ್ವಾ, ಅದನ್ನ ಓದ್ಕೊಂಡ್ಬಿಟ್ಟು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ, ನೆಕ್ಸ್ಟ್ ಪೇಜ್ಗೆ ಇದು ಅಂದ್ರೆ ಬರುತ್ತೆ. ಇದರಲ್ಲಿ ನೀವು ವೆಹಿಕಲ್ ಟೈಪ್ ನ ಸೆಲೆಕ್ಟ್ ಮಾಡಬಹುದು. ಓಕೆ, ವೆಹಿಕಲ್ ಟೈಪ್ ಯಾವ್ದು ಅಂತಂದ್ರೆ ನೀವು ಟೂ ವೀಲರ್ಗೋಸ್ಕರ ಇದನ್ನ ಆರ್ಡರ್ ಮಾಡ್ತಿದ್ದೀರಾ, ತ್ರೀ ವೀಲರ್ ಕಾರ್ ಇದೆಯಾ ಯಾವ್ದಂತ. ಸೊ ನಾನು ಕಾರ್ಗೋಸ್ಕರ ಆರ್ಡರ್ ಮಾಡ್ತಾ ಇರೋದ್ರಿಂದ ನಂಬರ್ ಪ್ಲೇಟು ಇದು ಕಾರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಯಾವ ಬ್ರ್ಯಾಂಡಿಂದ ಕಾರ್ ಇದೆ ಅಂತ ಅಂದ್ಬಿಟ್ಟು ಕೇಳುತ್ತೆ ಸ್ನೇಹಿತರೆ. ಓಕೆ, ಸೊ ಯಾವ ಬ್ರ್ಯಾಂಡಿಂದ ಕಾರ್ ಇದೆ ಅಲ್ವೋ ಆ ಬ್ರ್ಯಾಂಡಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ನಾನು ಮಹೀಂದ್ರಾಗೋಸ್ಕರ ಅಪ್ಲೈ ಮಾಡ್ತಾ ಇರೋದ್ರಿಂದ ಮಹೀಂದ್ರಾ ಬ್ರ್ಯಾಂಡ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಪೇಜ್ಗೆ ನೀವು ಬರ್ತೀರಾ. ಇದರಲ್ಲಿ ಬೇರೆ ಬೇರೆ ರೀತಿಯಾದ ಆಪ್ಷನ್ಸ್ ಗಳು ಇದಾವೆ. ನೀವು ಟ್ರ್ಯಾಕ್ ಎಲ್ಲ ಮಾಡ್ಬೋದು ನಿಮ್ಮ ಆರ್ಡರ್ನ. ಓಕೆ, ನಿಮ್ದು ಏನ್ ಸ್ಟೇಟಸ್ ಇದೆ ಅದೆಲ್ಲ ನೋಡ್ಬೋದು. ಬಟ್ ನಮಗೆ ಬೇಕಾಗಿರೋದು ಬಂದ್ಬಿಟ್ಟು ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಇದೆ ಅಲ್ವಾ, HSRP ವಿತ್ ಕಲರ್ ಸ್ಟಿಕ್ಕರ್ ಅಂತ ಅಂದ್ಬಿಟ್ಟು ಇದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬುಕ್ ಅಂತ ಕ್ಲಿಕ್ ಮಾಡಿ. ಬುಕ್ ಕ್ಲಿಕ್ ಮಾಡಿದ ನಂತರ ನಿಮ್ ಬೇಸಿಕ್ ಡೀಟೇಲ್ಸ್ ಕೇಳಲಾಗತ್ತೆ. ಬೇಸಿಕ್ ಡೀಟೇಲ್ಸ್ ನೀವು RC ಕಾರ್ಡ್ ಅಲ್ಲಿ ನಿಮ್ಗೆ ಸಿಗತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ಗೆ ಇದು ಚೆಸ್ಸಿ ನಂಬರ್ ಆಗಲಿ, NG ನಂಬರ್ ಆಗಲಿ, ಪ್ರತಿಯೊಂದು ನಿಮ್ಗೆ ನೆನಪಿರಲ್ಲ. ಹಾಗೆ RC ನಂಬರ್ ನಲ್ಲಿ ಇರೋ ಹಾಗೇನೆ ಎಕ್ಸಾಕ್ಟ್ ಆಗಿ ನೋಡ್ಬಿಟ್ಟು ನೀವು ಇಲ್ಲಿ ಟೈಪ್ ಮಾಡಬಹುದು. ಸೊ ನಾನು ಡೀಟೇಲ್ಸ್ ನ ಟೈಪ್ ಮಾಡ್ತೀನಿ. ಇಲ್ಲಿ ನಾನು ಸ್ಟೇಟ್ ನೇಮ್ ನ ಸೆಲೆಕ್ಟ್ ಮಾಡಿದ್ದೀನಿ, ಮತ್ತೆ ರಿಜಿಸ್ಟ್ರೇಷನ್ ನಂಬರ್, ಚೆಸ್ಸಿ ನಂಬರ್, ಎಂಜಿನ್ ನಂಬರ್, ಆಮೇಲೆ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ನೆಕ್ಸ್ಟ್ ಆಪ್ಷನ್ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ, ಯಾವ ದಿನ ರಿಜಿಸ್ಟ್ರೇಷನ್ ಆಗಿದ್ದು ಏನು ಅಂತಂದ್ಬಿಟ್ಟು. ಮತ್ತೆ ವೆಹಿಕಲ್ ಟೈಪ್ ಅದು ಪ್ರತಿಯೊಂದು ಕೂಡ ಇಲ್ಲಿ ಬರುತ್ತೆ ನೋಡಿ. ಲೈಟ್ ಪ್ಯಾಸೆಂಜರ್ ವೆಹಿಕಲ್ ಅಂತ ಇದೆ ಸ್ನೇಹಿತರೆ ಕ್ಯಾಟಗರಿ, ಇದು ಆಟೋಮೆಟಿಕ್ಲಿ ಬರುತ್ತೆ. ಮತ್ತೆ ಮೇಕರ್ ಯಾವ್ದು ಅಂತಂದ್ರೆ ಮಹೀಂದ್ರಾ ಅಂಡ್ ಮಹೀಂದ್ರಾ. ಸೊ ನೀವು ರಿಜಿಸ್ಟ್ರೇಷನ್ ಹಾಕಿದ ನಂತರನೇ ಆಟೋಮೆಟಿಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರುವಂತದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್, ಅಂದ್ರೆ ಓನರ್ ನೇಮ್ ಏನಿದೆ ಅಲ್ವಾ, ಅದ್ರ ಓನರ್ ನೇಮ್ ಮತ್ತೆ ಮೊಬೈಲ್ ನಂಬರ್, ಅಡ್ರೆಸ್, ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡಬೇಕು. ನಾವು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಆದ ನಂತರ ಓಕೆ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ OTP ಕೇಳುತ್ತೆ ನಿಮ್ ರಿಜಿಸ್ಟರ್ ನಂಬರ್ಗೆ. ಓಕೆ, ಸೊ ನೀವು ಯಾವ್ದು ಈಗ ನಂಬರ್ ಎಂಟರ್ ಮಾಡಿದಾರಲ್ವಾ ಆ ನಂಬರ್ಗೆ OTP ಬಂದಿರೋದನ್ನ ಇಲ್ಲಿ ಹಾಕಬೇಕು. ಸೊ ನಾನು OTP ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಎರಡು ಆಪ್ಷನ್ಸ್ ಇದೆ ಕಾಣ್ತಾ ಇದೆ. ಒಂದು ಹೋಮ್ ಡೆಲಿವರಿ ಅಂತ ಅಂದ್ಬಿಟ್ಟು, ಹೋಮ್ ಡೆಲಿವರಿಗೆ ಎಷ್ಟು, ಮತ್ತೆ ಡೀಲರ್ ಅಪಾಯಿಂಟ್ಮೆಂಟ್ ಅಂದ್ಬಿಟ್ಟು. ಸೊ ಹೋಮ್ ಡೆಲಿವರಿ ನಿಮ್ಗೆ ಏನಾದ್ರು ಡೈರೆಕ್ಟ್ ಆಗಿ ಮನೆಗೆ ಬೇಕು ಅಂತಂದ್ರೆ ನೀವು ಮನೆಗೆ ತರ್ಸ್ಕೋಬಹುದು. ಇಲ್ಲ ಡೀಲರ್ ಹತ್ರ ಹೋಗ್ಬಿಟ್ಟು ಇದನ್ನ ಫಿಟ್ ಮಾಡಿಸ್ಕೊಳ್ತೀರಾ ಅಂತಂದ್ರೆ ಅಲ್ಲೇ ಹೋಗ್ಬಿಟ್ಟು ಫಿಟ್ ಮಾಡಿಸ್ಕೋಬಹುದು ತಾವು. ಓಕೆ, ನನಗೆ ಹೋಮ್ ಡೆಲಿವರಿ ಬೇಕಾಗಿರೋದ್ರಿಂದ ನಾನು ಈ ಆಪ್ಷನ್ ನ ಟಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಅದರ ಮೇಲೆ
ಇದು ಏನು ಲೊಕೇಶನ್ ಕೇಳತ್ತೆ, ನೀವು ಯಾವ ಲೊಕೇಶನ್ಗೆ ಬರ್ತೀರಾ ಅಂದ್ರೆ ಇದೀರಾ ಆ ಲೊಕೇಶನ್ ಅಲ್ಲಿ ಅವೈಲೇಬಿಲಿಟಿ ಇದೆ ಇಲ್ವೋ ಹೋಮ್ ಡೆಲಿವರಿ ಅಂತ ಅಂದ್ಬಿಟ್ಟು. ಸೊ ನೀವು ಚೆಕ್ ಅವೈಲೇಬಿಲಿಟಿ ಅಂತ ಸೆಲೆಕ್ಟ್ ಮಾಡಿ, ಆ ಏರಿಯಾ ಪಿನ್ ಕೋಡ್ ನ ಹಾಕ್ಬಿಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಅಡ್ರೆಸ್ ನ ಬರಿಬೇಕಾಗತ್ತೆ. ಸೊ ದಟ್ ಇಲ್ಲಿ ಎಕ್ಸಾಕ್ಟ್ ನಿಮ್ಮ ಅಡ್ರೆಸ್ಗೆ ಅದು ತಲುಪಿಸಲಾಗುತ್ತೆ. ಸ್ನೇಹಿತರೆ, ನಾನು ಪಿನ್ ಕೋಡ್ ಜೊತೆಗೆ ಅಂಡ್ ವಿತ್ ಲ್ಯಾಂಡ್ ಮಾರ್ಕ್ ಜೊತೆಗೆ ನಾನು ಎಲ್ಲ ಅಡ್ರೆಸ್ ನ ಕಂಪ್ಲೀಟ್ ಆಗಿ ಟೈಪ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಏನು ಅವೈಲೇಬಿಲಿಟಿ ಟೈಮ್ ಸ್ಲಾಟ್ಸ್ ಎಲ್ಲ ಕೇಳ್ತಾ ಇದೆ. ಸೊ ದಟ್ ನಿಮಗೆ ಇಮಿಡಿಯೇಟ್ ಆಗಿ ಯಾವ ಸ್ಲಾಟ್ಸ್ ಅವೈಲೇಬಲ್ ಬೇಕು, ಓಕೆ ಆ ಸ್ಲಾಟ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ 28 ಇರೋದ್ರಿಂದ 28 ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ. ಈಗ ಅಂದ್ರೆ ಇಮಿಡಿಯೇಟ್ ಆಗಿ ಅವೈಲೇಬಲ್ ಆಗಿರುವಂತದ್ದು. ಓಕೆ, ಮತ್ತೆ ಆಮೇಲೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಟೈಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಸ್ಲಾಟ್ ಕೇಳ್ತಾ ಇದೆ 9 to 2 ಮತ್ತೆ 2 to 6 ಅಂತ ಅಂದ್ಬಿಟ್ಟು. ನೋಡಿ 28ಗೆ ನಾನು ಇದು ಮಾರ್ನಿಂಗ್ ಸ್ಲಾಟ್ ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಅಷ್ಟು ಅವೈಲೇಬಲ್ ಬೇರೆ ಸ್ಲಾಟ್ ಬೇಕಂತಂದ್ರೆ ಬೇರೆ ಸ್ಲಾಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ಬುಕಿಂಗ್ ಸಮ್ಮರಿ ಕಂಪ್ಲೀಟ್ ಆಗಿ ಕಾಣ್ತಾ ಇದೆ ಸ್ನೇಹಿತರೆ. ಓಕೆ, ಸೊ ಆಲ್ರೆಡಿ ಬುಕ್ ಆಗಿದೆ. ನೀವು ಡೀಟೇಲ್ಸ್ ನ ಪಾಯಿಂಟ್ ಟು ಪಾಯಿಂಟ್ ನೀವು ನೋಡ್ಕೋಬಹುದು. ಓಕೆ, ನೀವು ಫಿಲ್ ಮಾಡಿರುವಂತ ಕಂಪ್ಲೀಟ್ ಡೀಟೇಲ್ಸ್ ನ ಏನು ವೆರಿಫೈ ಮಾಡಿ ಆದ ನಂತರ ಆಮೇಲೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ಇಲ್ಲಿ ನೋಡಿ ಕೇಳ್ತಾ ಇದೆ ಅಮೌಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ. ಮತ್ತೆ ಅಡ್ರೆಸ್, ಪ್ರತಿಯೊಂದು ನೇಮು, ಅಡ್ರೆಸ್, ಎಷ್ಟು ಅಮೌಂಟ್ ಆಗತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಕೇಳ್ತಾ ಇದೆ. ಪರ್ಮನೆಂಟ್ ಅಡ್ರೆಸ್ ಕೂಡ ನೀವು ಸೇಮ್ ಟು ಸೇಮ್ ಇದೆ ಅಂತಂದ್ರೆ ಸೇಮ್ ಆಸ್ ಪ್ರಿವಿಯಸ್ ಮೊಬೈಲ್ ಅಂತ ಅಂದ್ಬಿಟ್ಟು ಹಾಕಿ ಆಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಪೇ ಆನ್ಲೈನ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇಷ್ಟೆಲ್ಲ ಡೀಟೇಲ್ಸ್ ಕೇಳ್ತಾ ಇದೆ. ಓಕೆ, ಸೊ ಅಂದ್ರೆ ಪೇಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ನಿಮ್ದು UPI ಅಥವಾ QR ಕೋಡ್ ಮುಖಾಂತರ ಮಾಡಬಹುದು. ಓಕೆ, ಕಾರ್ಡ್ ಮುಖಾಂತರ, ನೆಟ್ ಬ್ಯಾಂಕಿಂಗ್ ಮುಖಾಂತರ. ಓಕೆ, ನಾನು UPI ಮುಖಾಂತರ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನೀವು QR ಕೋಡ್ ಮೇಲೆ ಡೈರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋ ತರ ಇದ್ರೆ ಇಲ್ಲಿ QR ಕೋಡ್ ಮೇಲೆ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂಡ್ ಪೇ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆಮೇಲೆ ಜನರೇಟಿಂಗ್ QR ಕೋಡ್ ಅಂತ ಇದೆ ಸ್ನೇಹಿತರೆ. ಆಮೇಲೆ ಈ ಪೇಮೆಂಟ್ ನ ನೀವು ಕ್ಲಿಯರ್ ಮಾಡಿ ಆದ ನಂತರ ಓಕೆ ನಿಮ್ಗೆ ಒಂದು ರಿಸಿಪ್ಟ್ ಬರುತ್ತೆ. ಓಕೆ, ನೀವು ಆಲ್ರೆಡಿ ಪೇ ಮಾಡಿದೀರಾ ಮತ್ತೆ ನಿಮ್ದು ಇದು ಎಲ್ಲ ಬುಕಿಂಗ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು. ನೀವು ಹೋಮ್ ಡೆಲಿವರಿ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಡೀಲರ್ ಅಪಾಯಿಂಟ್ಮೆಂಟ್ ಏನಾದ್ರು ತಗೊಂಡಿದ್ರೆ ನೀವು ಯಾವ ಡೇಟ್ ಮತ್ತೆ ಯಾವ ಸ್ಲಾಟಿಗೆ ತಗೊಂಡಿದ್ರು ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ನಂಬರ್ ಪ್ಲೇಟ್ ನ ಫಿಟ್ ಮಾಡಿಸ್ಕೋಬೇಕು. ಸೊ ಇದಿಷ್ಟು ಯಾವ ರೀತಿಯಾಗಿ ನೀವು ನಿಮ್ಮ HSRP ನಂಬರ್ ಪ್ಲೇಟ್ ನ ನೀವು ಆರ್ಡರ್ ಮಾಡಬಹುದು ಸ್ವತಃ ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ನಿಮ್ಮ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಮುಖಾಂತರ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮತ್ತೆ ನೀವು ಏನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸ್ನೇಹಿತರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಕೊನೆವರೆಗೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ.